ಗ್ರಾಮಾಂತರ ಜಿಲ್ಲೆಯಲ್ಲಿ ಮಾವು ಮತ್ತು ಹಲಸು ಮೇಳ ಆಯೋಜನೆ ಮಾಡಲಾಗಿದೆ. ಈ ಮೇಳಕ್ಕೆ ಸಚಿವ ಕೆಎಚ್ ಮುನಿಯಪ್ಪ ಚಾಲನೆ ನೀಡಿದ್ದು, ನಂತರ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಆಫ್ಕಮ್ಸ್ ಬೆಲೆಗಿಂತ ಕಡಿಮೆ ದರದಲ್ಲಿ ಮಾವು ಮತ್ತು ಹಲಸು ಮಾರಾಟ ಮಾಡಲಾಗುತ್ತಿದೆ. ಮೇಳದಲ್ಲಿ ಬೆಂಗಳೂರು ಸೇರಿದಂತೆ ಸುತ್ತಮುತ್ತಲಿನ 4-5 ಜಿಲ್ಲೆಗಳಿಂದ ರೈತರು ತಾವು ಬೆಳೆದ ವಿವಿಧ ರೀತಿಯ ಹಣ್ಣುಗಳನ್ನು ತಂದು ಮಾರಾಟಕ್ಕಿಟ್ಟಿದ್ರು. ಬೆಂಗಳೂರು ಗ್ರಾಮಾಂತರ ತೋಟಗಾರಿಕಾ ಇಲಾಖೆಯಿಂದ ಈ ಮೇಳ ಆಯೋಜನೆ ಮಾಡಿದ್ದು, ಮೇಳದಲ್ಲಿ ದುಬಾರಿ ಬೆಲೆಯ ಮಿಯಾಜಾಕಿ ಮಾವು ಸೇರಿದಂತೆ ವಿವಿಧ ರೀತಿಯ ಮಾವು ಮಾರಾಟಕ್ಕಿಟ್ಟಿದ್ದರು. ಇನ್ನು ಹಲಸಿನಲ್ಲಿ ರಾಷ್ಟ್ರ ಪ್ರಶಸ್ತಿ ಪಡೆದ ಚಂದ್ರ ಹಲಸು, ಪ್ರಖ್ಯಾತಿ ಪಡೆದ ತೂಬುಗೆರೆ ಹಲಸು ಮಾರಾಟಕ್ಕಿಟ್ಟಿದ್ದರು. ಮಾಡ್ತಾ ಇದ್ದೀವಿ. ಈಗ ಆಂಧ್ರದಲ್ಲಿ ಸಪೋರ್ಟಿಂಗ್ ಪ್ರೈಸ್ ಕೊಡ್ತಾ ಇದ್ದಾರೆ. ಎಂಟೈರ್ ನಮ್ದೆಲ್ಲಾನು ಆಂಧ್ರಾಗೆ ಹೋಗ್ತಾ ಇದ್ದು, ಅದು ಬೇರೆ ನಿಲ್ಸ್ಬಿಟ್ಟಿದೆ. ಸ್ವಲ್ಪ ತಾಪತ್ರ ಆಗಿದೆ. ನಿನ್ನೆ ಮುಖ್ಯಮಂತ್ರಿಗಳು ಮಾತಾಡಿದ್ವಿ. ಸಾಯಂಕಾಲ ಕೂಡ ಭೇಟಿಯಾಗಿ ನಮ್ಮ ರೈತರಿಗೆ ಏನ್ ಪರಿಹಾರ ಕೊಡ್ಬೋದು ಅಂತ ಈಗಾಗಲೇ ಮನವಿ ಮಾಡಿದ್ದೀವಿ. ಜಿಲ್ಲಾ ಉಸ್ತುವಾರಿ ಸಚಿವರಾದ ಸುರೇಶ್ ಅವರು, ನಾನು ಮತ್ತು ಸುಧಾಕರ್ ಅವರು ಇದನ್ನೆಲ್ಲ ವಿಷಯ ತಿಳಿಸಿದ್ದೇವೆ. ಇವತ್ತು ಅದು ನಾಳೆ ಬೆಳಿಗ್ಗೆ ನೋಡಿ ಇದಕ್ಕೆ ಏನಾದರೂ ಪರಿಹಾರ ಕಂಡುಹಿಡಬೇಕು. ರೈತರನ್ನು ಉಳಿಸ್ಕೋಬೇಕು. ರೈತರು ಬೆಳೆದಿದ್ದಾರೆ, ಇದು ಪೆರಿಷಬಲ್, ಇದನ್ನು ಜಾಸ್ತಿ ದಿನ ಇಡಕ್ಕೂ ಆಗಲ್ಲ. ಅದರಿಂದ ಇವತ್ತು ಸಾಯಂಕಾಲನೇ ಮಾತಾಡಿ. ಸರ್, ಇಷ್ಟು ವರ್ಷಗಳಾದ ಯಾಕೆ ಆಗಿಲ್ಲ? ಈಗ ಅದನ್ನ ನಾವು ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಪ್ರೊಸೆಸಿಂಗ್ ಇದ್ರೆ ಅದರಲ್ಲಿ ಬೆಂಗಳೂರು ವೆರೈಟಿ, ತೋತಾಪುರಿ, ನೀಲಮ್ಮು, ಇಂಥವೆಲ್ಲಾನು ರೇಟ್ ಯಾವಾಗೂ ಕಡಿಮೆ ಇರ್ತದೆ. ಸುಮಾರು ನಾವು 20-30 ವರ್ಷದಿಂದ ಬೆಳೀತಾ ಇದ್ದೀವಿ. ಈ ರೇಟ್ ಕಡಿಮೆ ಇರೋದ್ರಿಂದ ಬಲ್ಕ್ ಮಾಡಿ ಅದನ್ನು ಸ್ಟಾಕ್ ಮಾಡಿ ಮಾರಿದ್ರೆ ಮಾತ್ರ ರೈತ ಉಳಿಯಕ್ಕೆ, ಅವಾಗ ಅವ್ರಿಗೆ ಒಳ್ಳೆ ಬೆಲೆನೂ ಕೊಡ್ತಾರೆ.